ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ವಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ವಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 5th ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೋಆರ್ಡಿನೇಷನ್ ಕೆಮಿಸ್ಟ್ರಿನ ಯೂನಿಟ್ 1ನಲ್ಲಿ ನೀವು ಓದ್ತೀರಾ. ಆಲ್ಟುಗೆದರ್ ನಿಮ್ಗೆ 2 ಪೇಪರ್ ಇರುತ್ತೆ ಫೈನಲ್ ಇಯರಲ್ಲಿ. T5 T6 ಅಂತ ಕರಿತೀವಿ. T5ಅಲ್ಲಿ 4 ಯೂನಿಟ್ ಇರುತ್ತೆ, T6ಅಲ್ಲಿ 4 ಯೂನಿಟ್ ಇರುತ್ತೆ. T5ಅಲ್ಲಿ 4 ಯೂನಿಟಲ್ಲಿ ಮೊದಲನೇ ಯೂನಿಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ. ಅದನ್ನು ನಾನು ಅದರದ್ದು ವೀಡಿಯೋಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನೀಗ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 5ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಥಿಯರೀಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ನಿಮ್ಮ ಸಿಲೆಬಸ್ ಪ್ರಕಾರ 2 ಥಿಯರಿ ಓದಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದಕ್ಕೆ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಕರಿತೀವಿ, ಇನ್ನೊಂದಕ್ಕೆ ವರ್ನರ್ ಥಿಯರಿ ಅಂತ ಹೇಳ್ತೀವಿ. ವರ್ನರ್ ಥಿಯರಿ ವಾಸ್ ದ ಫಸ್ಟ್ ಥಿಯರಿ ಟು ಪ್ರಪೋಸ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಕೋಆರ್ಡಿನೇಷನ್ ಕಾಂಪೌಂಡು ಸ್ಟೇಬಲ್ ಅನ್ಸ್ಟೇಬಲ್, ಯಾಕೆ ಕೆಲವೊಂದಷ್ಟೇ ಕಾಂಪ್ಲೆಕ್ಸಸ್ ಆಗ್ತವೆ, ಯಾವುದು ಲಿಗ್ಯಾಂಡು, ಎಷ್ಟು ಲಿಗ್ಯಾಂಡ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲನೂ ಪ್ರೈಮರಿ ವೇಲೆನ್ಸಿ, ಸೆಕೆಂಡ್ರಿ ವೇಲೆನ್ಸಿ, ಕೋಆರ್ಡಿನೇಷನ್ ನಂಬರ್ ಏನು ಹೇಳುತ್ತೆ, ಅದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಫಸ್ಟು ನಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಂಥ ಥಿಯರಿನೇ ಯಾವುದು ಅಂದರೆ ವರ್ನರ್ ಥಿಯರಿ. ಇದರಲ್ಲೊಂದು ಕೆಲವೊಂದು ಲೂಪ್ ಹೋಲ್ಸ್ ಇತ್ತು, ಅದನ್ನು ಸ್ಟಡಿ ಮಾಡೋದಕ್ಕೆ ನಮಗೆ ವೇಲೆನ್ಸ್ ಬಾಂಡ್ ಥಿಯರಿ ಬಂತು. ಅದರಲ್ಲೂ ಎಷ್ಟೊಂದು ಲೂಪ್ ಹೋಲ್ಸ್ ಇತ್ತು, ಹಾಗಾಗಿ ನಮ್ಮ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಬಂತು. ಬಟ್ ನಿಮ್ಮ ಸಿಲೆಬಸ್ ಪ್ರಕಾರ 2 ಥಿಯರಿ ಮಾತ್ರ ಓದ್ತೀರಾ. ಒಂದಕ್ಕೆ ವರ್ನರ್ ಥಿಯರಿ ಅಂತ ಓದ್ತೀರಾ, ಇನ್ನೊಂದಕ್ಕೆ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಹೇಳ್ತೀರಾ. ಸೊ ವರ್ನರ್ ಥಿಯರಿನ ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವೇನು ನನ್ನ ಚಾನೆಲ್ಗೆ ಹೋಗಿ ಫಸ್ಟು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆದಮೇಲೆ ಪ್ಲೇ ಲಿಸ್ಟ್ಗೆ ಹೋಗಬೇಕು. ಪ್ಲೇ ಲಿಸ್ಟಲ್ಲಿ RCU 5th ಸೆಮ್ SEP ಪೇಪರ್ 5 ಅಂತ ಕೊಟ್ಟರೆ ನಿಮಗೆ ಎಲ್ಲ ವೀಡಿಯೋಗಳು ಒಂದೇ ಬರುತ್ತೆ. ಏಕೆ ನಾನು ಇಲ್ಲಿ ನಂಬರ್ಗಳನ್ನ ಕೊಟ್ಟಿರ್ತೀನಿ 1 2 3 4 5 ಅಂತ. ನೀವು ಅದೇ ಆರ್ಡ್ರಲ್ಲಿ ಓದ್ಕೊಂಡು ಹೋದರೆ ನಿಮ್ಮ ಸಿಲೆಬಸ್ ಯಾವ ಥರ ಇರುತ್ತಲ್ಲ ಅದೇ ಥರ, ಆದರೆ ಒಂದಕ್ಕೊಂದು ಕನೆಕ್ಟಿವಿಟಿ ಇರಲಿ ಅಂತ ನಾನು ಅದೇ ಥರ ಹೇಳ್ತಾ ಹೋಗ್ತೀನಿ. ಸೊ ವರ್ನರ್ ಥಿಯರಿ ಅಂತ ಏನು ಹೇಳ್ತೀವಲ್ಲ, ವರ್ನರ್ ಅನ್ನೋನು, ಆಲ್ಫರ್ಡ್ ವರ್ನರ್ ಅನ್ನೋನಿಗೆ ಫಾದರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಬಿಕಾಸ್ ಹಿ ವಾಸ್ ಎ ಒನ್ ಹೂ ಪ್ರಪೋಸ್ ಸ್ಟ್ರಕ್ಚರ್ ಫಾರ್ ಕೋಆರ್ಡಿನೇಷನ್ ಅದು ಹೇಗಾಗುತ್ತೆ, ಹೇಗೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ, ಸ್ಟ್ರಕ್ಚರ್ ಏನಾಗುತ್ತೆ, ಯಾವ ಮೆಟಲ್ ಇನ್ವಾಲ್ವ್ ಆಗಿರುತ್ತೆ, ಲಿಗ್ಯಾಂಡ್ ಅಂದ್ರೇನು, ಅದ್ರ ಬಗ್ಗೆ ಎಲ್ಲನೂ ಅವನು ಇನ್ಫಾರ್ಮೇಷನ್ ಕೊಡ್ತಾ ಹೋದ. ಹಾಗಾಗಿ ಅವನಿಗೆ ಫಾದರ್ ಆಫ್ ಕಾಂಪ್ಲೆಕ್ಸಸ್ ಅಂತ ಕರೀತಾರೆ, ಅಥವಾ ಫಾದರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಹಿ ಗಾಟ್ ದಿ ನೋಬೆಲ್ ಪ್ರೈಸ್ ಆಲ್ಸೋ. ಅವನಿಗೆ ನೋಬೆಲ್ ಪ್ರೈಸು ಬಂತು 1913 ಫಾರ್ ಪ್ರಪೋಸಿಂಗ್ ದಿ ಕಾನ್ಫಿಗರೇಷನ್ ಆಫ್ ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸಸ್ದು, ಅದರದ್ದು ಕೋಆರ್ಡಿನೇಷನ್ ಕಾಂಪೌಂಡ್ ಅದರದ್ದು ಸ್ಟ್ರಕ್ಚರ್ ಪ್ರಪೋಸ್ ಮಾಡೋದಕ್ಕೆ ಅವನಿಗೆ ನೋಬೆಲ್ ಪ್ರೈಸು ಕೊಡ್ಬೋದ್ರು. ಎಗೇನ್ ಫನಿ ಪಾರ್ಟ್ ಏನು ಅಂದರೆ, ವರ್ನರ್ ಏನು ಮಾಡ್ತಾ ಅಂದರೆ ಪ್ಲಾಟಿನಮ್ ಕಾಂಪ್ಲೆಕ್ಸಸ್ ಬಗ್ಗೆ ವರ್ಕ್ ಮಾಡ್ದ. ಪ್ಲಾಟಿನಮ್ಗೆ ಮತ್ತು ಅಮೋನಿಯಾ ಹಾಕಿ ಏನೇನು ಆಗುತ್ತೆ ಅಂತ ಅವನು ಟ್ರೈ ಮಾಡ್ತಾ ಹೋದ. ಆ್ಯಕ್ಚುಲಿ ಇವತ್ತು ನಾವೇನು ಸಿಸ್ ಪ್ಲಾಟಿನ್ ಅಂತ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಏನಾಗಿದೆ, ಅದು ಪ್ಲಾಟಿನ್ ಇದೆ, ಪ್ಲಾಟಿನಮ್ ಇದೆ ಆ್ಯಸ್ ಎ ಸೆಟಲ್ ಮೆಟಲ್ ಅಯಾನ್, 2 ಅಮೋನಿಯಾ ಮತ್ತು 2 ಕ್ಲೋರೈಡ್ ಲಿಗ್ಯಾಂಡ್ಸ್ ಇದೆ. ಆ ಕಾಂಪ್ಲೆಕ್ಸ್ಗೆ ನಾವೇನಂತ ಕರಿತೀವಿ, ಸಿಸ್ ಪ್ಲಾಟಿನ್ ಅಂತ ಕರಿತೀವಿ. ಸಿಸ್ ಪ್ಲಾಟಿನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಬ್ಲಡ್ ಕ್ಯಾನ್ಸರ್, ಅದನ್ನು ಮೆಡಿಸನ್ ಆಗಿ ಯೂಸ್ ಮಾಡ್ತಾರೆ. ಬಟ್ ವರ್ನರ್ ಆಲ್ಸೋ ಡೈಡ್ ಬಿಕಾಸ್ ಆಫ್ ದಿ ಕ್ಯಾನ್ಸರ್ ಓನ್ಲಿ. ಬಟ್ he didn't know at that time that whatever the complexes that he has prepared can be used as a drug in one day later ಅಂತ ಅವನಿಗೆ ಗೊತ್ತಿರಲಿಲ್ಲ. ಬಟ್ ಅವನು ಕ್ಯಾನ್ಸರಿಂದನೇ ಸಾಯ್ತಾನೆ. ಅವನು ಕಾಂಪ್ಲೆಕ್ಸಸ್, ಪ್ಲಾಟಿನಮ್ ಅಮೋನಿಯಂ ಕಾಂಪ್ಲೆಕ್ಸಸ್ ಮೇಲೆ ವರ್ಕ್ ಮಾಡ್ತಾನೆ. ಬಟ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಡ್ರಗ್ ಫಾರ್ ಸಿಸ್ ಪ್ಲಾಟಿನ್ ಅಂತ ಅವನಿಗೆ ಗೊತ್ತಿರಲಿಲ್ಲ. ಸೊ ಅದರದ್ದು ಪಾಸ್ಟುಲೇಟ್ಸ್ ಏನು ಹೇಳ್ತಾ ಹೋಗ್ತಾನೆ ಅಂದರೆ, ವೆರಿ ಸಿಂಪಲ್ ಆಗಿ ಅದು ಸ್ಟ್ರಕ್ಚರ್ ಹೇಗೆ ಆಗಿರ್ಬೋದು ಕೋಆರ್ಡಿನೇಷನ್ ಕಾಂಪೌಂಡ್ಸು ಅಂತ ಹೇಳ್ತಾನೆ, ಅಂತ ಐಡಿಯಾನ ಹೇಳ್ತಾ ಹೋಗ್ತಾನೆ. ಸೊ ಮೆಟಲ್ ಇದರಲ್ಲಿ ಏನಾಗಿರುತ್ತೆ, ನನಗೆ ನಿಮ್ಗೆ ಆಲ್ರೆಡಿ ಮುಂಚೆ ನಾನು ಹೇಳಿದ್ದೀನಿ, ನನಗೆ ಕಾಂಪ್ಲೆಕ್ಸ್ ಅಂತ ಹಾಕಬೇಕು ಅಂದರೆ ಮೆಟಲ್ ಇರಬೇಕು, ಲಿಗ್ಯಾಂಡ್ ಇರಬೇಕು. ಮೆಟಲ್ ಯಾವುದದು ಸೆಂಟ್ರಲ್ ಇರುತ್ತೆ, ಅದು ಐದರ್ ದೇ ಮೇ ಕ್ಯಾರಿ ಎ ಪಾಸಿಟಿವ್ ಚಾರ್ಜ್ ಆರ್ ದೇ ಮೇ ಬಿ ಅಯಾನ್ ಆಗಿರ್ಬೋದು, ಇಲ್ಲಾಂದರೆ ನ್ಯೂಟ್ರಲ್ ಮೆಟಲ್ ಆಗಿರ್ಬೋದು. ಸೊ ದೋಸ್ ಮೆಟಲ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಅಕ್ಸೆಪ್ಟ್ ದಿ ಎಲೆಕ್ಟ್ರಾನ್ಸ್. ಜನರಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ನಾವು ಮೆಟಲ್ ಆಗಿ ತೊಗೊಳ್ತೀವಿ. ಅದೇ ರೀತಿ ಅದು ಸುತ್ತ ನಮ್ಗೆ ಏನಾಗಿರುತ್ತೆ, ಲಿಗ್ಯಾಂಡ್ಸ್ ಇರುತ್ತೆ. ದೋಸ್ ಆರ್ ದಿ ಸ್ಪೀಶೀಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟು ದಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಎ ಮೆಟಲ್. ಅದು ಕೊಡ್ತಾ ಇರುತ್ತೆ, ಅದನ್ನು ಅಕಾಮಡೇಟ್ ಮಾಡ್ಕೊಳ್ತಾ ಇರುತ್ತೆ. ಸೊ ಅಲ್ಲಿ ಲೂಯಿಸ್ ಆ್ಯಸಿಡ್ ಬೇಸ್ ಕನೆಕ್ಷನ್ ಇರುತ್ತೆ ಅವೆರಡರ ಮಧ್ಯನೂ. ಸೊ
ಇದಕ್ಕೆ ನಾವೇನಂತ ಕರಿತೀವಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ದೇ ಗೋಯಿಂಗ್ ಟು ರಿಟೈನ್ ದರ್ ಐಡೆಂಟಿಟಿ ಬೋತ್ ಇನ್ ಸೊಲ್ಯೂಷನ್ ಆ್ಯಂಡ್ ಇನ್ ಸಾಲಿಡ್ ಸ್ಟೇಟ್. ಅವು ಅಯನೈಸ್ ಆದಾಗ ಕಾಂಪ್ಲೆಕ್ಸ್ ಅಯಾನ್ ಫಾರ್ಮೇಷನ್ ಆಗುತ್ತೆ. ಅಲಾಂಗ್ ವಿತ್ ಐದರ್ ಐ ಮೇ ಗೆಟ್ ದಿ ಪಾಸಿಟಿವ್ ಅಯಾನ್, ಕೆಟಯಾನ್ ಬರ್ಬೋದು, ಇಲ್ಲ ಅಂದರೆ ಅನಯಾನ್ ಬರ್ಬೋದು. ಇದನ್ನೆಲ್ಲ ನಾನು ಬೇರೆ 2 ಎಪಿಸೋಡ್ಗಳಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ನೋಡ್ಕೋಬೋದು. ದ ಮೆಟಲ್ ಅಂದರೆ ಈಗ ಏನಾಗ್ತಿದೆ, ನನಗೆ ಮೆಟಲ್ ಅಯಾನ್ ಇದೆ, ಆ ಮೆಟಲ್ ಅಯಾನ್ ಸುತ್ತ ಏನಾಗಿದೆ, ಲಿಗ್ಯಾಂಡ್ಸ್ ಇದೆ. ಸೊ ಆ ಮೆಟಲ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ದ 2 ವೇಲೆನ್ಸೀಸ್. ಒಂದಕ್ಕೆ ಪ್ರೈಮರಿ ವೇಲೆನ್ಸಿ ಅಂತ ಕರಿತೀವಿ, ಎರಡನೇದಕ್ಕೆ ಸೆಕೆಂಡ್ರಿ ವೇಲೆನ್ಸಿ ಅಂತ ಕರಿತೀವಿ. ಸೆಂಟ್ರಲಲ್ಲಿ ಮೆಟಲ್ ಇರುತ್ತೆ, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇರುತ್ತೆ, ಜನರಲಿ ಡಿ ಬ್ಲಾಕ್ ಎಲಿಮೆಂಟ್ ಆಗಿರುತ್ತೆ. ಆ ಮೆಟಲ್ ಏನಿದೆಯಲ್ಲ 2 ಥರ ವೇಲೆನ್ಸಿ ಇರುತ್ತೆ. ಒಂದಕ್ಕೆ ಪ್ರೈಮರಿ ವೇಲೆನ್ಸಿ ಅಂತ ಕರಿತೀವಿ, ಎರಡನೇದಕ್ಕೆ ಸೆಕೆಂಡ್ರಿ ವೇಲೆನ್ಸಿ ಅಂತ ಕರಿತೀವಿ. ಪ್ರೈಮರಿ ವೇಲೆನ್ಸಿ ಏನು ಅಂದರೆ ಆಕ್ಸಿಡೇಷನ್ ನಂಬರ್ ಆರ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಎ ಮೆಟಲ್ ಅಯಾನ್. ಮೆಟಲ್ ಆತ ಅಂದರೆ ಆಕ್ಸಿಡೇಷನ್ ಸ್ಟೇಟ್ ತೊಗೊಳ್ತೀವಿ, ಅಥವಾ ಮೆಟಲ್ ಅಯಾನ್ ಆಯಿತು ಅಂದರೆ ಆಕ್ಸಿಡೇಷನ್ ನಂಬರ್ನ ತೊಗೊಳ್ತೀವಿ. ಸೊ ಅದನ್ನೇನು ರೆಪ್ರೆಸೆಂಟ್ ಮಾಡುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಪ್ರೈಮರಿ ವೇಲೆನ್ಸಿ ಅಂತ ಕರಿತೀನಿ. ಹಾಗಾದರೆ ಸೆಕೆಂಡ್ರಿ ವೇಲೆನ್ಸಿ ಅಂದರೆ ಏನು? ಸೆಕೆಂಡ್ರಿ ವೇಲೆನ್ಸಿ ಇಸ್ ದಿ ಕೋಆರ್ಡಿನೇಷನ್ ನಂಬರ್. ವಾಟ್ ಈಸ್ ಕೋಆರ್ಡಿನೇಷನ್ ನಂಬರ್? ಇಟ್ಸ್ ಅ ನಂಬರ್ ಆಫ್ ಲಿಗ್ಯಾಂಡ್ಸ್ ಅಟ್ಯಾಚ್ ಟು ದಿ ಮೆಟಲ್. ಎಷ್ಟು ಲಿಗ್ಯಾಂಡ್ಸು ಅಟ್ಯಾಚ್ ಆಗಿದ್ದಾರೆ, ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ನನಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಮೆಟಲ್, ಅಷ್ಟು ನನಗೆ ಕೋಆರ್ಡಿನೇಷನ್ ನಂಬರ್. ಆ ನಂಬರ್ಗೆ ಏನಂತ ಕರಿತೀವಿ, ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ಇಲ್ಲೇನು ಮಾಡಿದ್ದೀನಿ, ಪೊಟ್ಯಾಷಿಯಂ ಫೆರಿಸೈನೈಡ್ನ ತೊಗೊಂಡಿದ್ದೀನಿ. ಸೊ ಐರನ್ದು ನನಗೆ ಸೆಂಟ್ರಲ್ ಮೆಟಲ್ ಆಟಮ್ ಇದೆ, ಅದನ್ನು ವಾಟರಲ್ಲಿ ಡಿಸೋಸಿಯೇಟ್ ಮಾಡಿದ್ರೆ ಇದೇನಾಗುತ್ತೆ ಅಂದರೆ K4 ಇರೋದೇನಾಗುತ್ತೆ, K4+ ಆಗಿ ಹೊರಗಡೆ ಬರುತ್ತೆ. ಅದೇ ಥರ FeCN ಮೇಲೆ ಏನಾಗಿರುತ್ತೆ, ಮೈನಸ್ ಸೈನ್ ಬರುತ್ತೆ. ಸೊ ನಾನು ಐರನ್ ಮೇಲೆ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಲ್ಲ, ಆಕ್ಸಿಡೇಷನ್ ಸ್ಟೇಟ್ ಹೇಳಿದ್ರೆ ಅದು +2 ಇದೆ. ಆಕ್ಸಿಡೇಷನ್ ಸ್ಟೇಟ್ ಏನಿದೆಯಲ್ಲ ಅದು ನನ್ನ ಪ್ರೈಮರಿ ವೇಲೆನ್ಸಿ. ಹಾಗಾಗಿ ಪ್ರೈಮರಿ ವೇಲೆನ್ಸಿ ಇನ್ ದಿಸ್ ಕಾಂಪ್ಲೆಕ್ಸ್ ಆಫ್ ಅನ್ ಐರನ್ ಈಸ್ 2. ಅದೇ ರೀತಿ ಎಷ್ಟು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ, ಮೆಟಲ್ ಅಯಾನ್ ಏನಾಗಿದೆ, ಮಧ್ಯದಲ್ಲಿ ಐರನ್ ಇದೆ, ಆ ಸುತ್ತ ಏನಾಗಿದೆ ಸೈನೈಡ್ CN ಗ್ರೂಪ್ ಇದೆ. ಎಷ್ಟು 6 CN ಗ್ರೂಪ್ ಇದೆ, 6 CN ಗ್ರೂಪ್ ಇದೆ. ಹಂಗಾಗಿ ಎಷ್ಟು ಕೋಆರ್ಡಿನೇಷನ್ ನಂಬರ್ 6 ಇದೆ. ಹಂಗಾಗಿ ಅದರದ್ದು ಸೆಕೆಂಡ್ರಿ ವೇಲೆನ್ಸಿ ಏನಾಯಿತು, 6 ಆಯಿತು. ಸೊ ಮೆಟಲ್ಗೆ 2 ವೇಲೆನ್ಸಿ ಇರುತ್ತೆ, ಒಂದಕ್ಕೆ ಪ್ರೈಮರಿ ವೇಲೆನ್ಸಿ ಅಂತೀವಿ, ಇನ್ನೊಂದಕ್ಕೆ ಸೆಕೆಂಡ್ರಿ ವೇಲೆನ್ಸಿ ಅಂತ ಹೇಳ್ತೀವಿ. ಪ್ರೈಮರಿ ವೇಲೆನ್ಸಿ ಇಸ್ ಆಲ್ವೇಸ್ ಅನ್ ಆಕ್ಸಿಡೇಷನ್ ನಂಬರ್, ವೆರಸ್ ಸೆಕೆಂಡ್ರಿ ವೇಲೆನ್ಸಿ ಇಸ್ ದಿ ಕೋಆರ್ಡಿನೇಷನ್ ನಂಬರ್. ಅದು ನಿಮಗೆ ಗೊತ್ತಿರಬೇಕು. ಅದೇ ರೀತಿ ಪ್ರೈಮರಿ ವೇಲೆನ್ಸಿ ಇಸ್ ಅಯನೈಸಬಲ್ ಆ್ಯಂಡ್ ವೇರಿಯಬಲ್. ಸೊ ಪ್ರೈಮರಿ ವೇಲೆನ್ಸಿ ಏನಿದೆಯಲ್ಲ ಅದು ಸೆಂಟ್ರಲ್ ಮೆಟಲ್ ಆಟಮ್ಗೆ ಕನ್ಸರ್ನ್ ಆಗಿರೋದಕ್ಕೆ ನಾವೇನಂತ ಕರಿತೀವಿ, ಪ್ರೈಮರಿ ವೇಲೆನ್ಸಿ ಅಂತ ಕರಿತೀವಿ. ಮೆಟಲು ಅಥವಾ ಮೆಟಲ್ ಅಯಾನ್ಸ್ ಆಗಿರುತ್ತೆ, ಅವು ಅಯನೈಸಬಲ್. ಹಂಗೇನಾಗ್ತವೆ, ಅವು ಚೇಂಜ್ ಆಗ್ತವೆ, ಸ್ಪ್ಲಿಟ್ ಆಗ್ತವೆ, ಅಯನೈಸ್ ಆಗ್ತವೆ. ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ವ್ಯಾಲ್ಯೂಸ್. ಒಂದೇ ಮಾಲಿಕ್ಯೂಲ್ ಇದ್ದರೂ ಅದ್ರದ್ದು ವ್ಯಾಲ್ಯೂ ಅದೇ ಎಲಿಮೆಂಟ್ ಇದ್ರೂ ಬೇರೆ ಬೇರೆ ಕಾಂಪ್ಲೆಕ್ಸಸಲ್ಲಿ ದೇ ಮೇ ಚೇಂಜ್ ದಿ ವ್ಯಾಲ್ಯೂಸ್. ಹಂಗಾಗಿ ಅದನ್ನೇನಂತ ಕರಿತೀವಿ, ನಾವು ವೇರಿಯಬಲ್ ಅಂತ ಕರಿತೀವಿ. ಅದೇ ರೀತಿ ಸೆಕೆಂಡ್ರಿ ವೇಲೆನ್ಸಿ ಇಸ್ ನಾನ್ ಅಯನೈಸಬಲ್. ಸೊ ನನಗೆ ಸೆಕೆಂಡ್ರಿ ವೇಲೆನ್ಸಿ ಇಸ್ ನಥಿಂಗ್ ಬಟ್ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಯಾವಾಗೂ ಫಿಕ್ಸ್ ಇರುತ್ತೆ ಫಾರ್ ದಟ್ ಪರ್ಟಿಕ್ಯುಲರ್ ಮೆಟಲ್. ಐದರ್ ಇಟ್ ಮೇ ಕ್ಯಾರಿ ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್, ಬಟ್ ದ ಸೆಕೆಂಡ್ರಿ ವೇಲೆನ್ಸಿ ಇಸ್ ನಾನ್ ಅಯನೈಸಬಲ್, ಅಯನೈಸ್ ಆಗಲ್ಲ, ಫಿಕ್ಸ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು 2 ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಒಂದು ಪೊಟ್ಯಾಷಿಯಂ ಫೆರಿಸೈನೈಡ್, ಇನ್ನೊಂದು ಪೊಟ್ಯಾಷಿಯಂ ಫೆರೋಸೈನೈಡ್. ಸೊ ಒಂದರಲ್ಲಿ ಐರನ್ ಮೇಲೆ +3 ಆಕ್ಸಿಡೇಷನ್ ಸ್ಟೇಟ್ ಇದೆ, ಇನ್ನೊಂದು ಮೇಲೆ ಐರನ್ ಮೇಲೆ +2 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಸೊ ಪೊಟ್ಯಾಷಿಯಂ ಫೆರಿಸೈನೈಡ್ ಇತ್ತು ಅಂತ ಇಟ್ಕೊಳ್ಳೋಣ, ಆವಾಗ +3 ಇರುತ್ತೆ ಐರನ್ ಮೇಲೆ. ಫೆರೋ ಇತ್ತು ಅಂದರೆ +2 ಇರುತ್ತೆ. ಪ್ರೈಮರಿ ವೇಲೆನ್ಸಿ ಏನಾಯಿತು, ವೇರಿಯಬಲ್, ಅಯನೈಸ್ ಆಗುತ್ತೆ, ವೇರಿಯಬಲ್ ಬೇರೆ ಬೇರೆ ಆಗ್ತಾ ಇದೆ. ಒಂದೇ ಮೆಟಲ್ಗೆ ಏನಾಗ್ತಾ ಇದೆ, ಪೊಟ್ಯಾಷಿಯಂ ಫೆರಿಸೈನೈಡ್ಗೆ 1 ಆಕ್ಸಿಡೇಷನ್ ಸ್ಟೇಟ್ನ ಬರ್ತಾ ಇದೆ, ಪೊಟ್ಯಾಷಿಯಂ ಫೆರೋಸೈನೈಡ್ಗೆ 1 ಆಕ್ಸಿಡೇಷನ್ ನಂಬರ್ ಬರ್ತಾ ಇದೆ. ಹಂಗಾಗಿ ಪ್ರೈಮರಿ ವೇಲೆನ್ಸಿ ದಟ್ ಈಸ್ ದ ಚಾರ್ಜ್ ಆನ್ ದಿ ಮೆಟಲ್ ಆರ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ದಿ ಮೆಟಲ್ ಏನಾಗ್ಬೋದು, ವೇರಿಯಬಲ್ ಆಗ್ಬೋದು. ಹಾಗಾಗಿ ಇಲ್ಲಿ 1, 2, 1, 3 ಬರ್ತಾ ಇದೆ. ಆದರೆ ಸೆಕೆಂಡ್ರಿ ವೇಲೆನ್ಸಿ ತೊಗೊಂಡ್ರೆ ಸೆಕೆಂಡ್ರಿ ವೇಲೆನ್ಸಿ ಇಸ್ ಆಲ್ವೇಸ್ ಫಿಕ್ಸ್ಡ್, ಅದು ಚೇಂಜ್ ಆಗಲ್ಲ, ಫಿಕ್ಸ್ ಆಗಿರುತ್ತೆ. ಸೆಕೆಂಡ್ರಿ ವೇಲೆನ್ಸಿ ಎಷ್ಟಿರುತ್ತೆ, ಸೆಕೆಂಡ್ರಿ ವೇಲೆನ್ಸಿ ನನಗೆ 2 ಕೇಸಲ್ಲೂ ಇದು ಕೋಆರ್ಡಿನೇಷನ್ ನಂಬರ್ ಎಷ್ಟಾಗಿದೆ, 6 ಆಗಿದೆ. ಫೆರಿ ಇರ್ಬೋದು, ಫೆರೋ ಇರ್ಬೋದು, ಕೋಆರ್ಡಿನೇಷನ್ ನಂಬರ್ ಏನಾಗಿದೆ, 6 ಇದೆ. ಹಾಗಾಗಿ ಸೆಕೆಂಡ್ರಿ ವೇಲೆನ್ಸಿ ಇಸ್ ಫಿಕ್ಸ್ಡ್, ನಾನ್ ಅಯನೈಸಬಲ್ ಫಿಕ್ಸ್ಡ್ ಆಗಿದೆ. Again, primary valency is satisfied by anions only, whereas the secondary valencies are satisfied by negative ions as well as neutral molecules or cations. ನನಗೆ ಪ್ರೈಮರಿ ವೇಲೆನ್ಸಿ ಅಂದ್ರೆ ಏನು, ಮೆಟಲ್ ಇರುತ್ತೆ ಅಥವಾ ಮೆಟಲ್ ಅಯಾನ್ಸ್ ಇರುತ್ತೆ. ಯು ನೋ ದಟ್ ಮೆಟಲ್ಸ್ ಹ್ಯಾವ್ ಎ ಟೆಂಡೆನ್ಸಿ ಟು ಅಕ್ಸೆಪ್ಟ್ ಎಲೆಕ್ಟ್ರಾನ್ಸ್ ಆಲ್ವೇಸ್. ಅವಾಗ ಪ್ರೈಮರಿ ವೇಲೆನ್ಸಿ ಇಸ್ ಸ್ಯಾಟಿಸ್ಫೈಡ್ ಬೈ ಅನಯಾನ್ಸ್. ಸೊ ಪ್ರೈಮರಿ ವೇಲೆನ್ಸಿಗೆ ಏನಿರುತ್ತಲ್ಲ, ಎಲೆಕ್ಟ್ರಾನ್ಸು ಲಿಗ್ಯಾಂಡ್ಸಿಂದ ಬರ್ತಾ ಹೋಗುತ್ತೆ. ಅದು ಮೆಟಲು ಅಥವಾ ಮೆಟಲ್ ಅಯಾನ್ಸ್ ಆಗಿರೋದಕ್ಕೋಸ್ಕರ ದೇ ಆರ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್, ದೇರ್ ಫೋರ್ ದೇ ವಿಲ್ ಬಿ ಸ್ಯಾಟಿಸ್ಫೈಡ್ ಬೈ ಅನಯಾನ್ಸ್. ಸೆಕೆಂಡ್ರಿ ವೇಲೆನ್ಸಿ ತೊಗೊಂಡ್ರೆ ಸೆಕೆಂಡ್ರಿ ವೇಲೆನ್ಸಿನ ನಾವೇನಂತ ಕರಿತೀವಿ,
ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ. ಆಕ್ಸಿಡೇಷನ್ ನಂಬರ್ ಏನಿರುತ್ತಲ್ಲ, ಆ ಸೆಕೆಂಡ್ರಿ ವೇಲೆನ್ಸ್ ಈಸ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್ ಆಸ್ ವೆಲ್ as ನ್ಯೂಟ್ರಲ್ ಆ್ಯಂಡ್ ಆಲ್ಸೋ ಕೆಟಯಾನ್. ಏನು ಬೇಕಾದ್ರೆ ಇರ್ಬೋದು, ಫಸ್ಟ್ ನೆಗೆಟಿವ್ ಆಗುತ್ತೆ, ಆಮೇಲೆ ನ್ಯೂಟ್ರಲ್ ಆಗುತ್ತೆ, ಆಮೇಲೆ ಕೆಟಯಾನ್ಸು ಅದನ್ನು ಸ್ಯಾಟಿಸ್ಫೈ ಮಾಡ್ಕೋಗ್ತವೆ. ಅದೇ ರೀತಿ primary valence is non-directional, whereas the secondary valence is directed in a space, hence it going to determine the geometry of the complex. Primary valence ಏನು ಮಾಡುತ್ತೆ, ನಾನ್ ಡೈರೆಕ್ಷನಲ್, ಹಾಗಾಗಿ ಅದರದಕ್ಕೆ ಶೇಪ್ ಏನು ಅಕೌಂಟಿಗೆ ಬರಲ್ಲ. ಆದರೆ ಸೆಕೆಂಡ್ರಿ ವೇಲೆನ್ಸಿಗೆ ಕನ್ಸಿಡರ್ ಮಾಡಿಕೊಂಡ್ರೆ ಸೆಕೆಂಡ್ರಿ ವೇಲೆನ್ಸ್ ಇಸ್ coordination number is directed in different places, thereby it going to have the geometry. For example, secondary valence 6 ಇತ್ತು ಅಂದರೆ geometry octahedral ಆಗುತ್ತೆ. ಆದರೆ secondary valence 4 ಇತ್ತು ಅಂದರೆ geometry ಟೆಟ್ರಾಹೀಡ್ರಲ್ ಆಗ್ಬೋದು, ಇಲ್ಲಾಂದರೆ ಸ್ಕ್ವೇರ್ ಪ್ಲೇನಾರ್ ಆಗ್ಬೋದು. ಸೆಕೆಂಡ್ರಿ ವೇಲೆನ್ಸಿ ಆಲ್ಸೋ ಡಿಟರ್ಮೈನ್ಸ್ ದಿ ಜಾಮೆಟ್ರಿ ಸ್ಟೀರಿಯೋಕೆಮಿಸ್ಟ್ರಿ ಆಫ್ ದಿ ಕಾಂಪ್ಲೆಕ್ಸ್. ಸೊ ಹಿಂಗೆ ಅವನೇನು ಮಾಡ್ತಾನೆ, ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳಿ ಹೌ ದ ಫಾರ್ಮೇಷನ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆಗ್ಬೋದು ಅಂತ ಹೇಳ್ತಾನೆ. ಸೊ ಅವನು 2 ಪಾಯಿಂಟ್ ಇಂಪಾರ್ಟೆಂಟ್ ಹೇಳ್ತಾನೆ. ಮೆಟಲ್ಗೆ 2 ಟೈಪ್ ವೇಲೆನ್ಸಿ ಇರುತ್ತೆ. ಒಂದಕ್ಕೆ ಪ್ರೈಮರಿ ವೇಲೆನ್ಸಿ ಅಂತ ಕರಿತೀವಿ, ಇನ್ನೊಂದಕ್ಕೆ ಸೆಕೆಂಡ್ರಿ ವೇಲೆನ್ಸಿ ಅಂತ ಕರಿತೀವಿ. ಪ್ರೈಮರಿ ವೇಲೆನ್ಸ್ಗೆ ಸರ್ಟನ್ ಸೆಟ್ ಆಫ್ ರೂಲ್ಸ್ ಆರ್ ದೇರ್, ಸೆಕೆಂಡ್ರಿ ವೇಲೆನ್ಸಿಗೆ ಸರ್ಟನ್ ಸೆಟ್ ಆಫ್ ರೂಲ್ಸ್ ಆರ್ ದೇರ್. ಸೊ ಫಾರ್ ಎಕ್ಸಾಂಪಲ್ ಪ್ರೈಮರಿ ವೇಲೆನ್ಸಿ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಮೆಟ್ಲು ಅಥವಾ ಮೆಟ್ಲಾಯಾನ್ಸ್ಗೆ ಆಲ್ವೇಸ್ ಅದಕ್ಕೆ ನಾನು ಅಂತ ಕರಿತೀನಿ, ಪ್ರೈಮರಿ ವೇಲೆನ್ಸಿ ಅಂತ ಕರಿತೀನಿ. ಸೆಕೆಂಡ್ರಿ ವೇಲೆನ್ಸಿ ಅಂತ ಯಾವುದನ್ನು ಕರಿತೀನಿ ಅಂದರೆ ಕೋಆರ್ಡಿನೇಷನ್ ನಂಬರ್ ಏನಿರ್ತಾರೆ ಅದನ್ನು ನಾನು ಸೆಕೆಂಡ್ರಿ ವೇಲೆನ್ಸಿ ಅಂತ ಹೇಳ್ತೀನಿ. ಹಾಗಾಗಿ ಒನ್ ಈಸ್ ಅಯನೈಸಬಲ್ ವೇರಾಸ್ ಅನದರ್ ಒನ್ ಈಸ್ ನಾನ್ ಅಯನೈಸಬಲ್. ಒನ್ ಈಸ್ ಡೈರೆಕ್ಷನಲ್, ಅದರ್ ಒನ್ ಈಸ್ ನಾನ್ ಡೈರೆಕ್ಷನಲ್. ಸೊ ನೀವು ಕನ್ಫ್ಯೂಷನ್ ಇಲ್ದಂಗೆ ಇದನ್ನು ಕ್ಲೀನಾಗಿ ಓದ್ಕೊಂಡ್ರೆ ಇಂಪಾರ್ಟೆಂಟ್ ಕ್ವಶನು, ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದರೆ ಅಥವಾ ಈಗ ಫೈನಲ್ ಎಕ್ಸಾಮ್ಗೂ ನಿಮಗೆ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾ ಹೋಗ್ತಾರೆ. ಈ ಟ್ರೈಟ್ ಅವನು ವರ್ನರ್ ಏನು ಮಾಡ್ದ, ಯಾವ ಥರ ಆಗ್ಬೋದು ಕೋಆರ್ಡಿನೇಷನ್ ಕಾಂಪೌಂಡ್ಸು. ಸೊ ಅನ್ನೋದನ್ನು ವಿತ್ ಹೆಲ್ಪ್ ಆಫ್ ದಿ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಮೆಟ್ಲಾಯಾನು ಮತ್ತು ಅದ್ರ ಮೇಲಿರೋ ಚಾರ್ಜ್ ಮೇಲೆ ಈ ಟ್ರೈ ಟು ಎಕ್ಸ್ಪ್ಲೈನ್, ಪ್ರೈಮರಿ ಸೆಕೆಂಡ್ರಿ ವೇಲೆನ್ಸ್ ಮೇಲೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ದ. ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್. ಅದಕ್ಕೆ ಎಷ್ಟೊಂದು ಕ್ವಶನ್ಗಳಿಗೆ ಅವನು ಆನ್ಸರ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಲಿಮಿಟೇಷನ್ಸ್ ಆಫ್ ವರ್ನರ್ ಥಿಯರಿ ಅಂತ ಹೇಳ್ತೀವಿ. ವರ್ನರ್ ಥಿಯರಿ ಏನು ಹೇಳ್ತಾ ಇದೆ ಅಂದರೆ, ನಮಗೆ ಸೆಕೆಂಡ್ರಿ ವೇಲೆನ್ಸಿ ಇರುತ್ತೆ, ಪ್ರೈಮರಿ ವೇಲೆನ್ಸಿ ಇರುತ್ತೆ. ನನಗೆ ಕೋಆರ್ಡಿನೇಷನ್ ನಂಬರ್ ಏನಾಗಿರುತ್ತೆ, ಫಿಕ್ಸ್ ಇರುತ್ತೆ. ಆದರೆ ಮೆಟ್ಲಾಯಾನ್ಸ್ ಚಾರ್ಜ್ ಏನಾಗ್ಬೋದು, ವೇರಿಯಬಲ್ ಆಗ್ಬೋದು, ಚೇಂಜ್ ಆಗ್ಬೋದು ಅಂತ ಹೇಳ್ತಾನೆ. ಸೆಂಟ್ರಲ್ ಮೆಟ್ಲ್ ಆಟಮು ಅಷ್ಟೊಂದು ಎಲೆಕ್ಟ್ರಾನ್ಸ್ನ ಹೆಂಗೆ ಅಕಾಮಡೇಟ್ ಮಾಡುತ್ತೆ ಅಂತ ಅವನು ಈ ಡಿಂಟ್ ಹ್ಯಾಡ್ ಆ್ಯನ್ ಐಡಿಯಾ ದಟ್ ವೇಕೆಂಟ್ ಡಿ ಆರ್ಬಿಟಲ್ ಇರ್ಬೋದು, ಅದು ಇನ್ವಾಲ್ವ್ ಆಗಿರ್ಬೋದು ಅಂತ ಅವ್ನು ಯೋಚನೆ ಮಾಡಲಿಲ್ಲ. ಬಟ್ ಅವನೇನು ಮಾಡ್ದ, ಈ ಫೇಲ್ಸ್ ಟು ಗಿವ್ ದಟ್ ಥಿಯರಿ ಫೇಲ್ಸ್ ಟು ಗಿವ್ ದಿ ಕಾರ್ರಿಲೇಷನ್ ಬಿಟ್ವೀನ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಿ ಮೆಟಲ್ ಅಯಾನ್ ವಿತ್ ದ ಫಾರ್ಮೇಷನ್ ಆಫ್ ದಿ ಕಾಂಪ್ಲೆಕ್ಸ್ ಅಯಾನ್. ಅಲ್ಲೇ ಇದ್ರದ್ದು ಏನು ಬರಿತಿದ್ವಿ, +2 +3 +4 ಅಂತ ಬರಿತಾ ಇದ್ವಿ. ಅಂದರೆ ಅದು ಎಷ್ಟು ಎಲೆಕ್ಟ್ರಾನ್ಸ್ನ ತೊಗೋಬೇಕಾಗತ್ತೆ, 2 ಎಲೆಕ್ಟ್ರಾನ್ಸ್ನ ತೊಗೋಬೇಕಾಗುತ್ತೆ. ಆ ಥರ ತೊಗೊಳ್ತಾರೆ. ಮೋರ್ ದನ್ ದಟ್ ಸೆಂಟ್ರಲ್ ಮೆಟಲ್ ಅಯಾನ್ ಏನು ಮಾಡ್ತಾ ಇದೆ, ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಯಾಕೆ ಅಂತ ಅವನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ರೀತಿ ಇದರಲ್ಲಿ ಪಾಸ್ಟುಲೇಟ್ಸ್ ಆಫ್ ವರ್ನರ್ ಥಿಯರಿ ಡು ನಾಟ್ ಗಿವನ್ ಎನಿ ಎಕ್ಸ್ಪ್ಲನೇಷನ್ ಟು ದಿ ಯು ನೋ ದಟ್ ಆಲ್ ದೀಸ್ ಕಾಂಪ್ಲೆಕ್ಸಸ್ ಆರ್ ಕಲರ್ಡ್ ಕಾಂಪ್ಲೆಕ್ಸಸ್. ಆದರೆ ಅವನು ಯಾಕೆ ಅದು ಕಲರ್ ಇದೆ ಅಂತ ಅವನು ಹೇಳೋದಕ್ಕೆ, ಈ ಥಿಯರಿ ಹೇಳೋದಕ್ಕೆ ಫೇಲ್ ಆಯಿತು. ಅದೇ ರೀತಿ explain magnetic property. Some of them they act as a paramagnetic, some of them they going to act as a diamagnetic. ಯಾಕೆ ಪ್ಯಾರಾಮ್ಯಾಗ್ನೆಟಿಕ್ ಆ್ಯಕ್ಟ್ ಮಾಡುತ್ತೆ, ಯಾಕೆ ಡಯಾಮ್ಯಾಗ್ನೆಟಿಕ್ ಆ್ಯಕ್ಟ್ ಮಾಡುತ್ತೆ, ಯೂಸಿಂಗ್ ದಿಸ್ ಥಿಯರಿ ಫೇಲ್ಸ್ ಟು ಎಕ್ಸ್ಪ್ಲೈನ್. ದೇರ್ ಫೋರ್ ವಿ ಹ್ಯಾವ್ ಅದರ್ ಥಿಯರೀಸ್ ಟು ಲರ್ನ್ ಆಲ್ ದೀಸ್ ಥಿಂಗ್ಸ್. ಸೊ ಇದನ್ನು 4 ಮಾರ್ಕ್ ಕೇಳ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳ್ತಾರೆ. ವರ್ನರ್ ಥಿಯರಿ ಅವನಿಗೆ ಫಾದರ್ ಆಫ್ ಕಾಂಪ್ಲೆಕ್ಸಸ್ ಅಂತ ಕರೀತಾರೆ. ಅವನಿಗೆ ನೋಬೆಲ್ ಪ್ರೈಸ್ ಬಂತೆ, ಹೂ ಡಿಟರ್ಮೈನ್ ದಿ ಸ್ಟ್ರಕ್ಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸು ಅಥವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೇಲೆ ವರ್ಕ್ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ನೋಬೆಲ್ ಪ್ರೈಸ್ ಕೊಟ್ಟಿದ್ದಾರೆ. ಈ ವರ್ನರ್ ಥಿಯರಿನಲ್ಲಿ ಏನಾಗುತ್ತೆ ಅಂದರೆ, 2 ನನಗೆ ರೂಲ್ಸು, ಒಂದು ಲಿಗ್ಯಾಂಡು, ಇನ್ನೊಂದು ಮೆಟ್ಲಾಯಾನ್, ಅವೆರಡು ಮಧ್ಯೆ ರಿಲೇಷನ್ಶಿಪ್ ಬಗ್ಗೆ ಅವನು ಹೇಳ್ತಾ ಹೋಗ್ತಾನೆ. ಇದಕ್ಕೆ ನಾವೇನಂತ ಕರಿತೀವಿ, ವರ್ನರ್ ಥಿಯರಿ ಅಂತ ಕರಿತೀವಿ. ಆದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್. ಅದಕ್ಕೆ ತಂದೆ ಆದಂಥ ಲಿಮಿಟೇಷನ್ಸ್ ಇತ್ತು. ಏನು ಅಂದರೆ, ಮೆಟ್ಲಾಯಾನ್ ಏನು ಮಾಡುತ್ತೆ, +2 ಅಂತ ಹೇಳ್ತಾ ಇದ್ದೀವಿ. ಇಟ್ ಕ್ಯಾನ್ ಅಕಾಮಡೇಟ್ ಓನ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಆರ್ 4 ಎಲೆಕ್ಟ್ರಾನ್. ಬಟ್ ನಮಗೆ ಲಿಗ್ಯಾಂಡ್ಸ್ ಎಷ್ಟಿದೆ, 12, 6 ಇದೆ, 8 ಇದೆ ಅಂದರೆ ಆವಾಗ ಎಷ್ಟು ಎಲೆಕ್ಟ್ರಾನ್ಸ್ನ ಕೊಡ್ತಾ ಹೋಗುತ್ತೆ, 12 ಎಲೆಕ್ಟ್ರಾನ್ಸ್ನ ಕೊಡ್ತಾ ಹೋಗುತ್ತೆ, 16 ಎಲೆಕ್ಟ್ರಾನ್ಸ್ನ ಕೊಡ್ತಾ ಇರುತ್ತೆ. ದಟ್ ಮೆಟ್ಲಾಯಾನ್ ಡಸಂಟ್ ಹ್ಯಾವ್ ಎ ಕೆಪಾಸಿಟಿ ಟು ಅಕ್ಸೆಪ್ಟ್ ಇಟ್. ಈಗ ನಮಗೆ ಗೊತ್ತಿದೆ ಅಕ್ಸೆಪ್ಟ್ ಆಗುತ್ತೆ ಅಂತ, ಬಿಕಾಸ್ ಆಫ್ ದಿ ವೇಕೆಂಟ್ ಡಿ ಆರ್ಬಿಟಲ್ಸ್ ಇದೆ ಅಂತ. ಬಟ್ ಅಟ್ ದಟ್ ಟೈಮ್ ದೇ ಡಿಂಟ್ ನೋ. ಸೊ ಹಾಗಾಗಿ ಏನಾಗುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಲ್ಲ. ಅದೇ ರೀತಿ ವರ್ನರ್ ಥಿಯರಿ ಡು ನಾಟ್ ಗಿವ್ ಎನ್ ಎಕ್ಸ್ಪ್ಲನೇಷನ್ ಫಾರ್ ಕಲರ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಅದೇನು ಇನ್ಫಾರ್ಮೇಷನ್ನ ಕೊಡಲಿಲ್ಲ. ಥ್ಯಾಂಕ್ ಯು.